ಸ್ನೇಹಿತರೆ ನಮಸ್ಕಾರ. ಎಸ್.ಆರ್.ಡಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಮುಂಬರಲಿರುವ ಜಿಪಿಎಸ್‌ಟಿಆರ್, ಎಚ್‌ಎಸ್‌ಟಿಆರ್ ಮತ್ತು ಪಿಎಸ್‌ಟಿಆರ್ ಪರೀಕ್ಷೆಗಳಿಗೋಸ್ಕರ ಸಮಾಜ ವಿಜ್ಞಾನ ವಿಷಯದ 600ಕ್ಕೂ ಅಧಿಕ ಎಂಸಿಕ್ಯೂ ಸೀರೀಸ್‌ನ ಆರಂಭ ಮಾಡಿದ್ವಿ. ಇದು ಬಂದ್ಬಿಟ್ಟು ಪಾರ್ಟ್ 10. ಸ್ನೇಹಿತರೆ ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ರೆಗ್ಯುಲರ್ ವಿಡಿಯೋಸ್ ಕೊಡಕ್ ಆಗ್ತಾ ಇಲ್ಲ. ನಾನು ಕೂಡ ಸ್ಟಡಿ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ವಿಡಿಯೋ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ. ಪಿಪಿಟಿಗಳನ್ನ ಮಾಡ್ತಾ ಇದ್ದೀನಿ ಓದೋದ್ರ ಜೊತೆಗೆ. ಬಟ್ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಸಿಕ್ಕಿರೋ ಟೈಮಲ್ಲಿ ಯಾವಾಗ ಸಾಧ್ಯ ಆಗುತ್ತೋ ಆಗೋ ವಿಡಿಯೋ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. 600 ಪ್ಲಸ್ ಕ್ವಶನ್ಸ್‌ನ ತಲುಪಿಸೋ ಜವಾಬ್ದಾರಿ ಅಂತೂ ಡೆಫಿನೆಟ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಈಗ 91ನೇ ಪ್ರಶ್ನೆ. ಇವರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಆರಂಭಿಸಿದ್ರು. ಇವರ ಪ್ರಯತ್ನದ ಫಲವಾಗಿ 1894ರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಯಿತು. ಇವರ ಒಂದು ಕಾಲದಲ್ಲಿ ಶಿಂಷಾ ಜಲವಿದ್ಯುತ್ ಯೋಜನೆ ಆರಂಭವಾಯಿತು. ಈ ಹೇಳಿಕೆಗಳು ಪ್ರತಿನಿಧಿಸುವ ಮೈಸೂರು ದಿವಾನರು ಯಾರು? ಆಪ್ಷನ್ ಎ ಸರ್ ಮಿರ್ಜಾ ಇಸ್ಮಾಯಿಲ್, ಆಪ್ಷನ್ ಬಿ ಕಾಂತರಾಜ ಅರಸ್, ಆಪ್ಷನ್ ಸಿ ರಂಗಚಾರ್ಲು, ಆಪ್ಷನ್ ಡಿ ಕೆ ಶೇಷಾದ್ರಿ ಅಯ್ಯರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕೆ ಶೇಷಾದ್ರಿ ಅಯ್ಯರ್. ಈ ಒಂದು ಪ್ರಶ್ನೆಯ ವಿವರಣೆಯನ್ನು ನೋಡೋದಾದ್ರೆ, 1883ರಲ್ಲಿ ಸಿ ರಂಗಚಾರ್ಲು ಕಾಲವಾದ ನಂತರ ಕೆ ಶೇಷಾದ್ರಿ ಅಯ್ಯರ್ ದಿವಾನರಾಗ್ತಾರೆ. ರಾಜ್ಯದ ವಿವಿಧ ಅಧಿಕಾರ ಸ್ಥಾನಗಳಲ್ಲಿ ಕೆಲಸ ಮಾಡಿದ ಇವರು ಹಲವು ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಕಾರಣೀಕರ್ತರಾಗ್ತಾರೆ. ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನ ಆಯ್ಕೆ ಮಾಡಲಿಕ್ಕೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಇವರು ಆರಂಭ ಮಾಡ್ತಾರೆ. ಅದರ ಜೊತೆಗೆ ಇವರ ಒಂದು ಪ್ರಯತ್ನದ ಫಲವಾಗಿ 1894ರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು. ಅದಾದ ನಂತರ ಶಿಂಷಾ ಜಲವಿದ್ಯುತ್ ಯೋಜನೆ ಇವರ ಕಾಲದಲ್ಲಿ ಆರಂಭಗೊಂಡಿತು. ಈ ಎಲ್ಲ ಹೇಳಿಕೆಗಳು ಸಂಬಂಧಪಟ್ಟದ್ದು ಕೆ ಶೇಷಾದ್ರಿಯವರ ಕಾಲಕ್ಕೆ. ನೆಕ್ಸ್ಟ್ 92ನೇ ಪ್ರಶ್ನೆ. ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟವಾಗುವುದು. ಈ ಒಂದು ವ್ಯಾಖ್ಯಾನ ನೀಡಿದವರು ಆಪ್ಷನ್ ಎ ಎಫ್ ಎಂ ಮಾರ್ಕ್ಸ್, ಆಪ್ಷನ್ ಬಿ ಫಿಫ್ನರ್, ಆಪ್ಷನ್ ಸಿ ಪಾಲ್ ಅಪಲ್ಬಿ, ಆಪ್ಷನ್ ಡಿ ಎಲ್ ಡಿ ವೈಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪಾಲ್ ಅಪಲ್ಬಿ. ಸಾರ್ವಜನಿಕ ಆಡಳಿತವು ಸರ್ಕಾರದ ಒಂದು ಆಧಾರ ಸ್ತಂಭವಾಗಿದೆ. ರಾಜ್ಯದಲ್ಲಿ ಶಾಸಕಾಂಗ ಹಾಗೂ ನ್ಯಾಯಾಂಗವಿಲ್ಲದ ಸರ್ಕಾರವನ್ನ ಊಹಿಸಬಹುದು, ಆದ್ರೆ ಆಡಳಿತಾಂಗವಿಲ್ಲದ ಸರ್ಕಾರ ಅಥವಾ ರಾಜ್ಯವನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕ ನೀತಿಗಳನ್ನ ಕಾರ್ಯಗತಗೊಳಿಸಲಿಕ್ಕೆ ಆಡಳಿತಾತ್ಮಕ ಯಂತ್ರ ಎಲ್ಲಾ ರಾಷ್ಟ್ರಗಳಲ್ಲೂ ಅವಶ್ಯಕವಾಗಿರುತ್ತೆ. ಹಾಗಾಗಿ ಪಾಲ್ ಎಚ್ ಅಪಲ್ಬಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟವಾಗುವುದು ಅಂತೇಳಿ ಅಭಿಪ್ರಾಯ ಪಡ್ತಾರೆ. ನೆಕ್ಸ್ಟ್ 93ನೇ ಪ್ರಶ್ನೆ. ಹೇಳಿಕೆ ಎ. ವಿಧಿ 315ರ ಅಡಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಮತ್ತು ಜಂಟಿ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶವನ್ನ ನೀಡಲಾಗಿದೆ. ಹೇಳಿಕೆ ಬಿ. ವಿಧಿ 320 ಯುಪಿಎಸ್ಸಿಯ ಕಾರ್ಯಗಳನ್ನ ತಿಳಿಸುತ್ತದೆ. ಹೇಳಿಕೆ ಸಿ. ಯುಪಿಎಸ್ಸಿ ಒಬ್ಬ ಅಧ್ಯಕ್ಷ ಹಾಗೂ 10 ಜನ ಸದಸ್ಯರನ್ನ ಒಳಗೊಂಡಿದ್ದು, ಇವರ ಒಂದು ಅಧಿಕಾರಾವಧಿ 6 ಅಥವಾ 65 ವರ್ಷ ಆಗಿರುತ್ತೆ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ. ಆಪ್ಷನ್ ಎ ಮತ್ತು ಬಿ ಸರಿ, ಆಪ್ಷನ್ ಬಿ ಮತ್ತು ಸಿ ಸರಿ, ಆಪ್ಷನ್ ಸಿ ಎ ಮತ್ತು ಸಿ ಮಾತ್ರ ಸರಿ, ಆಪ್ಷನ್ ಡಿ ಎ ಬಿ ಸಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮತ್ತು ಸಿ ಮಾತ್ರ ಸರಿ. ಯಾಕೆ ಬಿ ಮತ್ತು ಸಿ ಮಾತ್ರ ಸರಿ, ಎ ಯಾಕೆ ತಪ್ಪಂದ್ರೆ, ವಿಧಿ 315ರ ಅಡಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅವಕಾಶ ಕೊಡಲಾಗಿದೆ. ಜಂಟಿ ಲೋಕಸೇವಾ ಆಯೋಗಕ್ಕೆ ಸಂವಿಧಾನದಲ್ಲಿ ಅದು ಅವಕಾಶ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ಮತ್ತು ಸಿ ಮಾತ್ರ. ಬಿ ನಲ್ಲಿ ಏನಿದೆ, ವಿಧಿ 320 ಯುಪಿಎಸ್ಸಿಯ ಕಾರ್ಯಗಳನ್ನು ತಿಳಿಸಿಕೊಡ್ತದೆ. ನೆಕ್ಸ್ಟ್ ಸಿ, ಯುಪಿಎಸ್ಸಿ ಒಬ್ಬ ಅಧ್ಯಕ್ಷ ಹಾಗೂ 10 ಜನ ಸದಸ್ಯರನ್ನ ಒಳಗೊಂಡಿರುತ್ತದೆ. ಇವರ ಒಂದು ಅಧಿಕಾರ ಅವಧಿ 6 ಅಥವಾ 65 ವರ್ಷ. ಈ ಒಂದು ಪ್ರಶ್ನೆ ವಿವರಣೆಯನ್ನು ನೋಡೋದಾದ್ರೆ, ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾಗಿರುವ ಸಂವಿಧಾನಾತ್ಮಕ ಸಂಸ್ಥೆ. ಈ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು 10 ಜನ ಸದಸ್ಯರು ಇರ್ತಾರೆ. ನೆಕ್ಸ್ಟ್ ಇವರುಗಳನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಸದಸ್ಯರುಗಳ ಅಧಿಕಾರಾವಧಿ ನೇಮಕವಾದ ದಿನಾಂಕದಿಂದ 6 ವರ್ಷಗಳ ಅವಧಿಗೆ ಅಥವಾ ಅವರಿಗೆ 65 ವರ್ಷಗಳ ವಯೋಮಾನ ಆಗುವವರೆಗೆ, ಇವುಗಳಲ್ಲಿ ಯಾವುದು ಮೊದಲಾಗುತ್ತೋ ಅಲ್ಲಿವರೆಗೆ ಅದನ್ನ ಪರಿಗಣಿಸಿ ಸದಸ್ಯತ್ವದ ಅವಧಿಯನ್ನ ಅಂತ್ಯಗೊಳಿಸಲಾಗುತ್ತೆ. ನೆಕ್ಸ್ಟ್ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆ ಆಧಾರದ ಮೇಲೆ ವಜಾ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಆಯೋಗವು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತವೆ. ಇನ್ನು ಆಯೋಗದಲ್ಲಿ ಕಾರ್ಯದರ್ಶಿಯವರು ಇರ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿ ಇದೆ.
ಇನ್ನು ನೆಕ್ಸ್ಟ್ ಸಂವಿಧಾನದ 320ನೇ ವಿಧಿಯ ಅಡಿಯಲ್ಲಿ ಆಯೋಗದ ಕಾರ್ಯಗಳ ಅಲ್ಲಿ ಇರ್ತವೆ. ನೆಕ್ಸ್ಟ್ 94ನೇ ಪ್ರಶ್ನೆ, ಸಂವಿಧಾನದ ಎಷ್ಟನೇ ಅನುಸೂಚಿ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನ ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ? ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನ ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, 7ನೇ ಅನುಸೂಚಿಯ ಪ್ರಕಾರ. ಕಾನೂನು ಮತ್ತು ಸುವ್ಯವಸ್ಥೆ. ರಾಷ್ಟ್ರದ ಸುಖ, ಶಾಂತಿಗೆ, ಐಕ್ಯತೆಗೆ ಹಾಗೂ ಅಭಿವೃದ್ಧಿಗೆ ಕಾನೂನು ಸುವ್ಯವಸ್ಥೆ ಅನ್ನೋದು ಅತ್ಯವಶ್ಯಕವಾಗಿದೆ. ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವ ಸಮಾಜ ಇಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಯು ಅತಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸರ್ವರ ಸಂರಕ್ಷಣೆಗೆ ಕಾನೂನಿನ ಆಡಳಿತದ ಅಗತ್ಯವಿರುತ್ತದೆ. ಸಂವಿಧಾನದ 7ನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನ ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯದ ಮುಖ್ಯ ಕರ್ತವ್ಯಗಳಲ್ಲಿ ಒಂದಾಗಿರುತ್ತೆ. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ನಿರ್ದೇಶನ ನೀಡುವ ಸಂವಿಧಾನಾತ್ಮಕ ಅಧಿಕಾರವನ್ನ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸಂವಿಧಾನದ 7ನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನ ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ನೆಕ್ಸ್ಟ್ 95ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕೇಂದ್ರವು ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನ ರಕ್ಷಿಸುವುದನ್ನು ತಿಳಿಸುತ್ತದೆ? ಆಪ್ಷನ್ ಎ ವಿಧಿ 353, ಆಪ್ಷನ್ ಬಿ ವಿಧಿ 354, ಆಪ್ಷನ್ ಸಿ ವಿಧಿ 355, ಆಪ್ಷನ್ ಡಿ ವಿಧಿ 357. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವಿಧಿ 355. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊಣೆಗಾರಿಕೆಯನ್ನ ಸಂವಿಧಾನದ ಹಲವು ವಿಧಿಗಳಲ್ಲಿ ತಿಳಿಸಲಾಗಿದೆ. ಉದಾಹರಣೆಗೆ ಸಂವಿಧಾನದ 355ನೇ ವಿಧಿಯ ಪ್ರಕಾರ ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನ ರಕ್ಷಿಸುವುದು ಕೇಂದ್ರ ಸರ್ಕಾರದ ಅಧಿಕಾರ ಅಥವಾ ಹೊಣೆಗಾರಿಕೆ ಆಗಿರುತ್ತದೆ. ಅದಾದ ನಂತರ ವಿಧಿ 356ನೇ ವಿಧಿಯ ಅನ್ವಯ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನ ಜಾರಿಗೊಳಿಸಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ವಿಧಿ 355 ಏನ್ ಹೇಳುತ್ತಂತಂದ್ರೆ ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನ ರಕ್ಷಿಸುವುದು ಕೇಂದ್ರ ಸರ್ಕಾರದ ಹೊಣೆಯಾಗಿರುತ್ತದೆ ಅಂತೇಳಿ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ 96ನೇ ಪ್ರಶ್ನೆ, ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಎ 1976, ಆಪ್ಷನ್ ಬಿ 1974, ಆಪ್ಷನ್ ಸಿ 1972, ಆಪ್ಷನ್ ಡಿ 1965. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1976. ಇಲ್ಲಿ ನೋಡ್ಬೋದು, ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆಯನ್ನು 1976ರಲ್ಲಿ ಜಾರಿಗೆ ತಂದಿದೆ. ನೆಕ್ಸ್ಟ್ ಭಾರತದೊಂದಿಗೆ 97ನೇ ಪ್ರಶ್ನೆ, ಭಾರತದೊಂದಿಗೆ ಅತಿ ಉದ್ದವಾದ ಗಡಿ ಹಂಚಿಕೊಂಡ ದೇಶಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕು. ಅದರಲ್ಲಿ ಕೊಟ್ಟಿರುವ ದೇಶಗಳು ಚೀನಾ, ನೇಪಾಳ್, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ. ಇವುಗಳನ್ನ ನಾವು ನೋಡ್ಕೊಂಡಾಗ ಇಲ್ಲಿ ಜಸ್ಟ್ ಒಂದು ಕ್ಲೂ ಆಧಾರದ ಮೇಲೆ ನಾವು ಸ್ವಲ್ಪ ಎಲಿಮಿನೇಷನ್ ಮೆಥಡ್ ಅನ್ನ ಬಳಸಬಹುದು. ಇಲ್ಲಿ ಫಸ್ಟ್ ನಮ್ಗೆ ಅತಿ ಹೆಚ್ಚು ಗಡಿ ಹಂಚ್ಕೊಂಡ ದೇಶ ಯಾವ್ದು ಅಂತಂದ್ರೆ ಬಾಂಗ್ಲಾದೇಶ. ಸೊ ಇಲ್ಲಿ ಫಸ್ಟ್ ಬರ್ಬೇಕಾಗಿರೋದು ಬಾಂಗ್ಲಾದೇಶ. ಸೊ ಅದು ಎಲ್ಲಿ ಸಿ ಇದೆ? ಆಪ್ಷನ್ ಎ ನಲ್ಲಿ ಅಂತಂದ್ರೆ ಆಪ್ಷನ್ ಎ ನಲ್ಲೂ ಸಿ ಐತೆ, ಆಪ್ಷನ್ ಬಿ ನಲ್ಲೂ ಸಿ ಐತೆ, ಆಪ್ಷನ್ ಸಿ ನಲ್ಲೂ ಸಿ ಐತೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದನ್ನ ಎಲಿಮಿನೇಷನ್ ಮಾಡ್ಬೋದು. ಇನ್ನು ಈ ಮೂರಲ್ಲಿ ನಾವು ಚೆಕ್ ಮಾಡ್ಬೇಕಾಗತ್ತೆ. ಇನ್ನು ಅತಿ ಕಡಿಮೆ ಹೊಂದಿರೋದು ಯಾವುದು ಅಂತಂದ್ರೆ ನೇಪಾಳ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಎ ನಲ್ಲೂ ಕೊನೆಯಲ್ಲಿ ಬಿ ಐತೆ, ಆಪ್ಷನ್ ಬಿ ನಲ್ಲೂ ಕೂಡ ಕೊನೆಯಲ್ಲಿ ಬಿ ಐತೆ. ಸೊ ಹಾಗಾಗಿ ಆಪ್ಷನ್ ಸಿ ನೂ ಕೂಡ ನಾವು ಎಲಿಮಿನೇಷನ್ ಮಾಡಬಹುದು. ಇನ್ನು ಉಳಿಯೋದು ಚೀನಾ ಮತ್ತು ಪಾಕಿಸ್ತಾನ. ಇವುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಪಾಕಿಸ್ತಾನಕ್ಕಿಂತ ಚೀನಾ ಅತಿ ಉದ್ದದ ಗಡಿ ರೇಖೆಯನ್ನ ಒಳಗೊಂಡಿದೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಎ ಎಲ್ಲಿ ಬರುತ್ತೆ 2ನೇ ಸ್ಥಾನದಲ್ಲಿ ಅಂದ್ರೆ ಬಿ, ಆಪ್ಷನ್ ಬಿ ನಲ್ಲಿ ಎ 2ನೇ ಸ್ಥಾನದಲ್ಲಿ ಇದೆ. ಸೊ ಹಾಗಾಗಿ ಸಿ ಎ ಮತ್ತು ಡಿ ಬಿ ಅಂದ್ರೆ ಬಾಂಗ್ಲಾದೇಶ, ಅದಾದ ನಂತರ ಚೈನಾ, ಅದಾದ ನಂತರ ಪಾಕಿಸ್ತಾನ, ನೆಕ್ಸ್ಟ್ ಬಂದ್ಬಿಟ್ಟು ನೇಪಾಳ. ಇವುಗಳು ಇಳಿಕೆ ಕ್ರಮದಲ್ಲಿ ನಾವು ನೋಡಬಹುದು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಅತಿ ಹೆಚ್ಚು ಒಳಗೊಂಡಿರೋದು ಯಾವುದು? ಬಾಂಗ್ಲಾದೇಶ 4096. 2ನೇ ಸ್ಥಾನದಲ್ಲಿರೋದು ಚೀನಾ 3917 ಕಿಲೋಮೀಟರ್. 3ನೇ ಸ್ಥಾನದಲ್ಲಿರೋದು ಪಾಕಿಸ್ತಾನ 3310 ಕಿಲೋಮೀಟರ್. ನೇಪಾಳ ಬಂದ್ಬಿಟ್ಟು 1752 ಕಿಲೋಮೀಟರ್ ಉದ್ದವನ್ನ ಒಳಗೊಂಡಿದೆ. ನೆಕ್ಸ್ಟ್ 98ನೇ ಪ್ರಶ್ನೆ,
ಬಾರಾಲಾಚಲ ಕಣಿವೆ ಮಾರ್ಗ ಕಂಡುಬರುವ ರಾಜ್ಯ. ಬಾರಾಲಾಚಲ ಕಣಿವೆ ಮಾರ್ಗ ಕಂಡುಬರುವ ರಾಜ್ಯ. ಆಪ್ಷನ್ ಎ ಕಾಶ್ಮೀರ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಉತ್ತರಾಖಂಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ. ಇದರ ಒಂದು ವಿವರಣೆಯನ್ನು ನಾವು ನೋಡೋದಾದ್ರೆ, ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಕರೆಯುವುದು. ಇದು ಹಿಮಾಲಯದ ಪರ್ವತಗಳಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲು ನಿರ್ಮಿತಗೊಂಡಿರುವ ಸರಣಿಯಾಗಿದೆ. ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರುತ್ತೆ. ಆದ್ರಿಂದ ಇದನ್ನ ಹಿಮಾದ್ರಿ ಅಂತ ಹೇಳಿ ಕರೀತಾರೆ. ಸಮುದ್ರ ಮಟ್ಟದಿಂದ ಈ ಒಂದು ಶ್ರೇಣಿಯು 6000 ಮೀಟರ್ ನಿಂದ 8000 ಮೀಟರ್ ಗಿಂತಲೂ ಹೆಚ್ಚು ಎತ್ತರವಾಗಿದೆ. ಮಹಾ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳಿವೆ. ಅವುಗಳಲ್ಲಿ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿದೆ, 8848 ಮೀಟರ್. ಇದು ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯದಲ್ಲಿ ಕಂಡುಬರುತ್ತೆ. ಈ ಒಂದು ಸರಣಿಯಲ್ಲಿರುವ ಇತರೆ ಪ್ರಮುಖ ಮುಖ್ಯ ಶಿಖರಗಳು ಯಾವಂದ್ರೆ ಕಾಂಚನಗಂಗಾ, ಧವಳಗಿರಿ, ನಂದಾದೇವಿ, ಗೌರಿಶಂಕರ. ಅನೇಕ ಹಿಮನದಿಗಳನ್ನು ಕೂಡ ಇದು ಹೊಂದಿದೆ. ಅವುಗಳಲ್ಲಿ ಗಂಗೋತ್ರಿ ಅನ್ನೋದು ಪ್ರಸಿದ್ಧವಾದದ್ದು. ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ ಆಗಿರುತ್ತೆ. ಇನ್ನು ಕಾಶ್ಮೀರದಲ್ಲಿ ಬುರ್ಜಿಲಾ, ಜೋಜಿಲಾ, ಹಿಮಾಚಲ ಪ್ರದೇಶದಲ್ಲಿ ಬಾರಾಲಾಚಲ ಮುಂತಾದವುಗಳು ಏನಾಗಿದ್ದಾವೆ, ಕಣಿವೆ ಮಾರ್ಗಗಳು ಆಗಿದ್ದಾವೆ. ಇವು ಉತ್ತಮ ಸಂಚಾರ ಸೌಲಭ್ಯವನ್ನ ಒದಗಿಸಿರುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರಗಳು ಕೂಡ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ. ಬಾರಾಲಾಚಲ ಕಣಿವೆ ಮಾರ್ಗ ಕಂಡು ಬರೋದು ಹಿಮಾಚಲ ಪ್ರದೇಶದಲ್ಲಿ. ನೆಕ್ಸ್ಟ್ ಇದೊಂದು ಮಹಾ ಹಿಮಾಲಯ ಸರಣಿ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನ ಹೊರ ಹಿಮಾಲಯ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ ಪರ್ವತಗಳು ಕಂಡು ಬರುತ್ತೆ. ಮೌಂಟ್ ಗಾಡ್ವಿನ್ ಆಸ್ಟಿಲ್ ಅಥವಾ K2 ಎಂಬುದು ಭಾರತದಲ್ಲಿ ಅತಿ ಎತ್ತರವಾದ ಅಂದ್ರೆ 8611 ಮೀಟರ್ ಎತ್ತರವಾದಂತಹ ಶಿಖರವಾಗಿದೆ. ಇದು ಲಡಾಖ್ ಪ್ರಸ್ಥಭೂಮಿ ಕೂಡ ಇದೇ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಪ್ರಮುಖ ಜಲವಿದ್ಯುತ್ ಯೋಜನೆಗಳು, ಅದರ ಜೊತೆಗೆ ಅದರ ಒಂದು ರಾಜ್ಯಗಳು. ಸ್ವಲ್ಪ ಇಲ್ಲಿ ವ್ಯತ್ಯಾಸ ಆಯ್ತು. ಈ ಕಡೆ ರಾಜ್ಯಗಳು ಬರ್ಬೇಕು, ರಾಜ್ಯಗಳು ಹೆಡ್ಲೈನ್ ಈ ಕಡೆ ಬರ್ಬೇಕಾಗಿತ್ತು, ಜಲವಿದ್ಯುತ್ ಯೋಜನೆಗಳ ಹೆಡ್ಲೈನ್ ಈ ಕಡೆ ಬರ್ಬೇಕಾಗಿತ್ತು. ಸೊ ಹಾಗಾಗಿ ಅದು ಯಾರೋ ಮಾರ್ಕ್ ಅನ್ನ ತೋರಿಸಿದ್ದೀನಿ. ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಜಾರ್ಖಂಡ ಇವುಗಳಲ್ಲಿ ಕಂಡು ಬರುವಂತಹ ಒಂದು ಜಲವಿದ್ಯುತ್ ಯೋಜನೆಗಳು ಯಾವ್ಯಾವು? ಇವುಗಳಲ್ಲಿ ವೈತರಣಾ, ಬನ್ಸಾಗರ್, ಕಕ್ರಪಾರ, ಮೆಟ್ಟೂರು ಮತ್ತು ಸುವರ್ಣರೇಖಾ ಇಷ್ಟು ಜಲವಿದ್ಯುತ್ ಯೋಜನೆಗಳು ಇದಾವೆ. ಇವುಗಳಲ್ಲಿ ಎಷ್ಟು ಜೋಡಿ ಸರಿ ಅನ್ನೋದು ಈ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 3 ಜೋಡಿಗಳು ಸರಿ. ಈ 3 ಜೋಡಿಗಳು ಯಾವ ಸರಿ ಅನ್ನೋದನ್ನ ನಾವು ನೋಡೋಣ. ಸ್ವಲ್ಪ ಇದೊಂದು ಪೀಠಿಕೆ ತರ ನಾವು ನೋಡೋದಾದ್ರೆ, ಭಾರತ ಉತ್ಪಾದಿಸುತ್ತಿರುವ ವಿದ್ಯುತ್ ಶಕ್ತಿಯ ಮೂಲಗಳಲ್ಲಿ ಜಲವಿದ್ಯುತ್ ಶಕ್ತಿ ಅನ್ನೋದು 2ನೇ ಸ್ಥಾನವನ್ನ ಒಳಗೊಂಡಿದೆ. ಇದು ದೇಶವು 2011ರ ಪ್ರಕಾರ ಉತ್ಪಾದಿಸುತ್ತಿರುವ ಒಟ್ಟು ವಿದ್ಯುತ್ತಿನ ಶೇಕಡ 13.9% ಹೊಂದಿದೆ. ಭಾರತವು ಸುಮಾರು 410 ಬಿಲಿಯನ್ ಕಿಲೋವ್ಯಾಟ್ ಜಲವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಆದ್ರೆ ಪ್ರಸ್ತುತ ಜಲವಿದ್ಯುತ್ ಉತ್ಪಾದನೆ ಕೇವಲ 106.68 ಬಿಲಿಯನ್ ಕಿಲೋವ್ಯಾಟ್ಸ್ ಗಳಷ್ಟು ಆಗಿರುತ್ತದೆ. ಈ ಒಂದು ಕೆಳಗಿನ ರಾಜ್ಯಗಳಲ್ಲಿ ಜಲವಿದ್ಯುತ್ ಉತ್ಪಾದಿಸುವ ಕೇಂದ್ರಗಳನ್ನ ಹೊಂದಿದೆ. ಫಸ್ಟ್ ಇದು ಯಾವುದು? ವೈತರಣಾ ಮಹಾರಾಷ್ಟ್ರದಲ್ಲಿ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಫಸ್ಟ್ ಮಹಾರಾಷ್ಟ್ರದಲ್ಲಿ ನಾವು ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ ಟಾಟಾ ಯೋಜನೆ ಕಂಡು ಬರುತ್ತೆ, ಬೀರಾ ಯೋಜನೆ ಕಂಡು ಬರುತ್ತೆ, ವೈತರಣಾ ಯೋಜನೆ ಕಂಡು ಬರುತ್ತೆ. ಸೊ ಹಾಗಾಗಿ ಒಂದು ಜೋಡಿ ಸರಿಯಾಗುತ್ತೆ. ಮಹಾರಾಷ್ಟ್ರದಲ್ಲಿ ಕಂಡು ಬರೋದು ಟಾಟಾ ಯೋಜನೆ, ಬೀರಾ ಯೋಜನೆ, ವೈತರಣಾ ಯೋಜನೆ, ಅದ್ರ ಜೊತೆಗೆ ಕೊಯ್ನಾ ಯೋಜನೆ ಅನ್ನೋದು ಸರಿಯಾಗಿದೆ. ನೆಕ್ಸ್ಟ್ ಎರಡನೇದು ಮಧ್ಯಪ್ರದೇಶದಲ್ಲಿ ಬನ್ಸಾಗರ್ ಕಂಡು ಬರುತ್ತಾ? ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ನೋಡೋದಾದ್ರೆ, ಮಧ್ಯಪ್ರದೇಶದಲ್ಲಿ ಕೂಡ ಬನ್ಸಾಗರ್ ಇದೆ. ಮಧ್ಯಪ್ರದೇಶದಲ್ಲಿ ಇನ್ನ ಇತರ ಯಾವಿದಾವೆ ಅಂದ್ರೆ ಗಾಂಧಿ ಸಾಗರ್ ಐತೆ, ಪೆಂಚ್ ಯೋಜನೆ ಐತೆ, ತಾವಾ ಯೋಜನೆ ಐತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ವೈತರಣಾ ಸರಿ ಇದೆ, ಮಧ್ಯಪ್ರದೇಶದಲ್ಲಿ ಬನ್ಸಾಗರ್ ಸರಿ ಇದೆ. ಅಂದ್ರೆ 2 ಹೇಳಿಕೆಗಳು ಸರಿ. ನೆಕ್ಸ್ಟ್ ಮೂರನೇ ನೋಡೋದಾದ್ರೆ ಆಂಧ್ರ ಪ್ರದೇಶದ ಕಕ್ರಪಾರ. ನೆಕ್ಸ್ಟ್ ಆಂಧ್ರ ಪ್ರದೇಶ ಎಲ್ಲಿದೆ? ಆಂಧ್ರ ಪ್ರದೇಶದ ಕಕ್ರಪಾರ. ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲಂ ಐತೆ, ರಾಮಪಾದ ಸಾಗರ ಐತೆ, ಸಿಲೇರು ಯೋಜನೆ ಐತೆ. ಸೊ ಅಲ್ಲಿ ಇಲ್ಲ. ಸೊ ಕಕ್ರಪಾರ ಅನ್ನೋದು ಎಲ್ಲಿ ಕಂಡು ಬರುತ್ತೆ? ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಹಾಗಾಗಿ ಒಂದು ಜೋಡಿ ತಪ್ಪಾಗುತ್ತೆ. ನೆಕ್ಸ್ಟ್ ತಪ್ಪಾಗಿರುವ ಜೋಡಿ ಯಾವುದು? ಆಂಧ್ರ ಪ್ರದೇಶ ತಪ್ಪು. ನೆಕ್ಸ್ಟ್ ತೆಲಂಗಾಣದಲ್ಲಿ ಮೆಟ್ಟೂರು ನೋಡೋಣ. ತೆಲಂಗಾಣದಲ್ಲಿ ಮೆಟ್ಟೂರು ಇಲ್ಲ, ಅಲ್ಲಿ ಇರೋದು ಕೇವಲ ನಾಗಾರ್ಜುನ ಸಾಗರ ಒಂದೇ.
ಅದು ಮೆಟ್ಟೂರು ಕಂಡು ಬರೋದು ಎಲ್ಲಿ ಅಂತಂದ್ರೆ ತಮಿಳುನಾಡಲ್ಲಿ ಮೆಟ್ಟೂರು ಯೋಜನೆ ಕಂಡು ಬರುತ್ತೆ. ಸೊ ಹಾಗಾಗಿ ಅದು ಕೂಡ ತಪ್ಪಾದ ಜೋಡಿ. ನೆಕ್ಸ್ಟ್ ಕೊನೆಯ ಜೋಡಿ, ಜಾರ್ಖಂಡದಲ್ಲಿ ಸುವರ್ಣ ರೇಖಾ. ಜಾರ್ಖಂಡದಲ್ಲಿ ಕಂಡು ಬರೋದು ಯಾವುದು? ಸುವರ್ಣ ರೇಖಾ ಯೋಜನೆ. ಇಲ್ಲಿ 3 ಹೇಳಿಕೆಗಳು, 3 ಜೋಡಿಗಳು ಸರಿಯಾಗಿದ್ದಾವೆ. ಯಾವ್ಯಾವ ಜೋಡಿಗಳು ಸರಿಯಾಗಿದ್ದಾವಂತ ನೋಡೋದಾದ್ರೆ, ಮಹಾರಾಷ್ಟ್ರದ ವೈತರಣ, ಮಧ್ಯಪ್ರದೇಶದ ಬನ್ಸಾಗರ್ ಮತ್ತು ಜಾರ್ಖಂಡ್ನ ಸುವರ್ಣ ರೇಖಾ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಸ್ನೇಹಿತರೆ, ಇನ್ನು ಕೊನೆಯ ಪ್ರಶ್ನೆ, 50ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಿಸುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು? ಆಪ್ಷನ್ ಎ ಸಾಮಾನ್ಯ ಸಭೆ, ಆಪ್ಷನ್ ಬಿ ಭದ್ರತಾ ಮಂಡಳಿ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆಪ್ಷನ್ ಡಿ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭದ್ರತಾ ಮಂಡಳಿ. ಭದ್ರತಾ ಮಂಡಳಿ ಬಗ್ಗೆ ನಾವು ನೋಡೋದಾದ್ರೆ, ಭದ್ರತಾ ಮಂಡಳಿಯನ್ನ ವಿಶ್ವಸಂಸ್ಥೆಯ ಕಾರ್ಯಾಂಗ ಅಥವಾ ಸಚಿವ ಸಂಪುಟ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಒಟ್ಟು 15 ಜನ ಸದಸ್ಯ ರಾಷ್ಟ್ರಗಳಿರ್ತವೆ. ಈ ಸದಸ್ಯ ರಾಷ್ಟ್ರಗಳನ್ನ ಕಾಯಂ ಸದಸ್ಯ ಮತ್ತು ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ವರ್ಗೀಕರಣ ಮಾಡ್ತಾರೆ. ಇದರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಈ 5 ಕಾಯಂ ಸದಸ್ಯ ರಾಷ್ಟ್ರಗಳಾಗಿದ್ರೆ ಇವುಗಳಿಗೆ ವಿಟೋ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಕಾಯಂ ಅಲ್ಲದ 10 ಸದಸ್ಯ ರಾಷ್ಟ್ರಗಳನ್ನ 2 ವರ್ಷಗಳ ಅವಧಿಗೆ ಮಾತ್ರ ಸಾಮಾನ್ಯ ಸಭೆ ಆರಿಸುತ್ತದೆ. ಈ ಒಂದು ರಾಷ್ಟ್ರಗಳಿಗೆ ವಿಟೋ ಅಧಿಕಾರ ಇರಲ್ಲ. ಈ ಒಂದು 10 ರಾಷ್ಟ್ರಗಳು ಏನನ್ನ ಗುರುತಿಸ್ತವೆ ಅಂದ್ರೆ, ಪ್ರಪಂಚದ ವಿವಿಧ ಭೌಗೋಳಿಕ ಪ್ರದೇಶಗಳನ್ನ ಪ್ರತಿನಿಧಿಸ್ತಾ ಹೋಗ್ತವೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೂ ಕೂಡ ಒಂದು ಮತ ಚಲಾಯಿಸುವ ಹಕ್ಕು ಅಲ್ಲಿ ನೀಡಲಾಗಿರುತ್ತೆ. ಇನ್ನು ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಭದ್ರತಾ ಸಮಿತಿ ಪ್ರಯತ್ನ ಮಾಡ್ತಾ ಇರುತ್ತೆ. ಅವಶ್ಯಕವಿದ್ದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಕೂಡ ಅದು ಕಳಿಸ್ತಾ ಹೋಗುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಗೆ ನಿಯೋಜನೆ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಕೂಡ ಇದು ನೇಮಕ ಮಾಡುತ್ತೆ. ಸೊ ಭದ್ರತಾ ಮಂಡಳಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡುತ್ತೆ. ಅದರ ಜೊತೆಗೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಹುದ್ದೆಯ ಉಮೇದುವಾರಿಕೆಗೆ ಹೆಸರನ್ನು ಕೂಡ ಈ ಭದ್ರತಾ ಮಂಡಳಿ ಸೂಚಿಸ್ತಾ ಹೋಗುತ್ತೆ. ಇಷ್ಟು ಈ ಒಂದು 10ನೇ ವಿಡಿಯೋದಲ್ಲಿ 10 ಪ್ರಶ್ನೆಗಳ ವಿವರಣೆ ಆಗಿರುತ್ತೆ. ಆದಷ್ಟು ಬೇಗ ಎಲ್ಲಾ ವಿಡಿಯೋಗಳನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಸ್ವಲ್ಪ ನನ್ನ ವರ್ಕ್ ಲೋಡ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ. ಸೊ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.